ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 139ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರವನ್ನು ಗುಡಿಸುವುದು ಅಥವಾ ಸಾರಿಸುವುದರಿಂದ ಆಗುವ ಫಲ, ಸೌಕರ ಕ್ಷೇತ್ರದಲ್ಲಿ ಗಾನ ನರ್ತನಾದಿಗಳ ಫಲ, ಸೌಕರ ಕ್ಷೇತ್ರದ ಗಾನ ಪ್ರಭಾವದಿಂದ ಬ್ರಹ್ಮರಾಕ್ಷಸನಿಗೆ ಮುಕ್ತಿಯನ್ನು ಉಂಟುಮಾಡಿ ತಾನು ಮುಕ್ತನಾದ ಪಂಚಮನ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪಂಚಮನು ಬ್ರಹ್ಮರಾಕ್ಷಸನ ಹತ್ತಿರ ಬಂದು ಗೌರವದಿಂದ ಅವನೊಡನೆ ಹೇಳುತ್ತಾನೆ, ಮಹಾಭಾಗ್ಯನೇ, ನಿನ್ನ ಅನುಗ್ರಹದಿಂದ ನಾನು ಉತ್ತಮವಾದ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ತಡ ಮಾಡಬೇಡ, ತಿನ್ನು. ಈ ನನ್ನ ಅವಯವಗಳನ್ನು ಬೇಕಾದ ಹಾಗೆ ತಿನ್ನು. ಬಿಸಿಯಾದ ರಕ್ತವನ್ನು ಕುಡಿ. ಬಹಳ ಹಸಿವಿನಿಂದ ಪೀಡಿತನಾಗಿದ್ದೀಯೆ. ನಿನ್ನ ಆತ್ಮವನ್ನು ತೃಪ್ತಿಪಡಿಸು. ಅದರಿಂದ ನನಗೂ ಹಿತವನ್ನು ಮಾಡು. ಪಂಚಮನ ಈ ಮಾತನ್ನು ಕೇಳಿ ಆ ಬ್ರಹ್ಮರಾಕ್ಷಸನು ಬಳಿಕ ಆ ಪಂಚಮನಿಗೆ ಇಂಪಾದ
ಮುಂದಿನ ಮಾತನ್ನು ಹೇಳಿದನು. ಮಗುವೆ, ವಿಧಿಗಳನ್ನರಿಯದ ಚಂಡಾಲನಾದ ನಿನಗೆ ಈ ಬಗೆಯ ಬುದ್ಧಿಯುಂಟಾದುದಕ್ಕೆ ನಾನು ಸಂತೋಷಿಸುತ್ತೇನೆ. ನೀನು ಸತ್ಯವನ್ನೂ ಧರ್ಮವನ್ನೂ ಕಾಪಾಡಿದೆ. ಸತ್ಯಪ್ರತಿಜ್ಞನಾದ ಆ ಪಂಚಮನು ಬ್ರಹ್ಮರಾಕ್ಷಸನ ಮಾತನ್ನು ಕೇಳಿ ಹಿತಕರವಾದ ಮಾತಿನಿಂದ, ಬ್ರಹ್ಮರಾಕ್ಷಸನೇ, ನಾನೇನೋ ಸರ್ವಕರ್ಮ ಬಾಹಿರನಾದ ಹೊಲೆಯನೇ, ಆದರೂ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಎಂದನು. ಪಂಚಮನ ಮಾತನ್ನು ಕೇಳಿ ಭಯಂಕರನಾದ ಆ ಬ್ರಹ್ಮರಾಕ್ಷಸನು ಉಗ್ರವ್ರತಿಯಾದ ಅವನಿಗೆ, ನೀನು ರಾತ್ರಿ ಜಾಗರಣೆಯನ್ನು ಮಾಡುತ್ತಾ ವಿಷ್ಣುವಿಗಾಗಿ ಹಾಡುವ ಗೀತದ ಫಲವನ್ನು ನಿನ್ನ ಪ್ರಾಣಗಳನ್ನುಳಿಸಿಕೊಳ್ಳಲು ಇಷ್ಟವಿದ್ದರೆ ನನಗೆ ಕೊಡು. ಮಂಗಳನೇ, ಬಳಿಕ ನಿನ್ನನ್ನು ಬಿಟ್ಟು ಬಿಡುವೆನು. ಭಯಂಕರನಾಗಿ ತಿನ್ನುವುದಿಲ್ಲ ಎಂದು ಇಂಪಾಗಿ ಹೇಳಿದನು. ಬ್ರಹ್ಮರಾಕ್ಷಸನ ಮಾತನ್ನು ಕೇಳಿ ಪಂಚಮನು, ಬ್ರಹ್ಮರಾಕ್ಷಸನೇ, ನೀನು ನನ್ನ ಮನವನ್ನರಿಯಲು ಇದನ್ನು ಹೇಳುತ್ತೀಯೆ. ನನ್ನನ್ನು ತಿನ್ನುವೆನೆಂದು ಹೇಳಿ ಈಗ ಗೀತದ ಪುಣ್ಯವನ್ನೇಕೆ ಬಯಸುತ್ತೀಯೇ ಎಂದು ಹೇಳಿದನು. ಪಂಚಮನ ಮಾತನ್ನು ಕೇಳಿ ಬ್ರಹ್ಮರಾಕ್ಷಸನು, ಒಂದು ಜಾವದ ನಿನ್ನ ಗೀತದ ಶ್ರೇಷ್ಠವಾದ ಪುಣ್ಯವನ್ನು ನನಗೆ ಕೊಡು. ಬಳಿಕ ನೀನು ನನ್ನಿಂದ ಬಿಡುಗಡೆಯನ್ನು ಪಡೆದು ಹೆಂಡತಿ ಮಕ್ಕಳೊಡನೆ ಸೇರುವೆ ಎಂದು ಮತ್ತೆ ಹೇಳಿದನು. ರಾಕ್ಷಸನ ಮಾತುಗಳನ್ನು ಕೇಳಿ ಗೀತದಲ್ಲಿ ಅತ್ಯಾಸೆಯುಳ್ಳ ಆ ಪಂಚಮನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು, ಬ್ರಹ್ಮರಾಕ್ಷಸನೇ, ನಿನಗೆ ಬೇಕಾದ ಗಾನದ ಫಲವನ್ನು ಕೊಡಲಾರೆನು. ನ್ಯಾಯವಾಗಿ ನನ್ನನ್ನು ತಿನ್ನು, ನಿನಗಿಷ್ಟವಾದ ರಕ್ತವನ್ನು ಕುಡಿ ಎಂದು ಇಂಪಾಗಿ ಹೇಳಿದನು. ಪಂಚಮನ ಈ ಮಾತನ್ನು ಕೇಳಿ ರಾಕ್ಷಸನು, ವಿಷ್ಣುವಿನ ಸನ್ನಿಧಿಯಲ್ಲಿ ನೀನು ಹಾಡಿದ ಒಂದು ಗೀತದ ಫಲವನ್ನು ನನಗೆ ಕೊಡು, ಅದರಿಂದ ನಾನು ಈ ಜನ್ಮವನ್ನು ದಾಟುವೆನು ಎಂದು ಮತ್ತೆ ಕೇಳಿದನು. ಆ ಪಂಚಮನು ರಾಕ್ಷಸನ ಮಾತುಗಳನ್ನು ಕೇಳಿ ಬೇಡವೆನ್ನುತ್ತಾ ಆಶ್ಚರ್ಯಪಟ್ಟು ಇಂಪಾದ ಮಾತಿನಿಂದ, ರಾಕ್ಷಸನೇ, ನೀನು ಯಾವ ದುಷ್ಕರ್ಮವನ್ನು ಮಾಡಿದೆ? ಯಾವ ಕರ್ಮದ ದೋಷದಿಂದ ನಿನಗೆ ರಾಕ್ಷಸ ಜನ್ಮ ಉಂಟಾಯಿತು? ಅದನ್ನು ನನಗೆ ಹೇಳು ಎಂದನು. ಮಹಾಯಶಸ್ವಿಯಾದ ಬ್ರಹ್ಮರಾಕ್ಷಸನು ನಾಯುಣಿಯ ಮಾತನ್ನು ಕೇಳಿ ದುಃಖದಿಂದ ಸಂತಾಪಗೊಂಡ ಮನವುಳ್ಳವನಾಗಿ ಇಂಪಾದ ಮುಂದಿನ ಮಾತನ್ನು ಹೇಳಿದನು. ನಾನು ಹಿಂದೆ ಸೋಮಶರ್ಮನೆಂಬ ಬ್ರಾಹ್ಮಣನಾಗಿದ್ದೆನು. ಸೂತ್ರ ಮಂತ್ರಗಳನ್ನು ಸರಿಯಾಗಿ ತಿಳಿಯದ ನಾನು ಯಜ್ಞ ಕರ್ಮಗಳಲ್ಲಿ ನಿಂತವನಾಗಿ ಲೋಭ ಮೋಹಗಳಿಂದ ಪೀಡಿತನಾಗಿ ಅಜ್ಞರಿಂದ ಯಜ್ಞಗಳನ್ನು ಮಾಡಿಸುತ್ತಿದ್ದೆನು. ಒಂದು ಸಮಯದಲ್ಲಿ ಯಜ್ಞವು ನಡೆಯುತ್ತಿರುವಾಗ ಹೊಟ್ಟೆಯ ನೋವುಳ್ಳವನಾದ ನಾನು ಅದರಿಂದಲೇ ಮೃತನಾದೆನು. ಪಂಚಮನೇ, ಕೇಳು. 5 ರಾತ್ರಿಗಳಲ್ಲಿ ನಡೆಯಬೇಕಾಗಿದ್ದ ಆ ಮಹಾಯಜ್ಞವು ಪೂರ್ತಿಯಾಗದೆ ಕೆಟ್ಟು ಹೋಗಲಾಗಿ ಆ ಯಜ್ಞ ದೋಷದ ದುಷ್ಕರ್ಮದಿಂದ ನನಗೆ ರಾಕ್ಷಸತ್ವವು ಉಂಟಾಯಿತು. ಆ ಯಜ್ಞದಲ್ಲಿ ನಾನು ಮಂತ್ರಲೋಪವನ್ನೂ ಸ್ವರಲೋಪವನ್ನೂ ಮಾಡಿದೆನು. ಅಲ್ಲದೆ ಯಜ್ಞಶಾಲೆಯಲ್ಲಿ ಯಜಮಾನನು ಇರುವ ಮನೆಯೇ ಮೊದಲಾದವುಗಳನ್ನು ವಿಧಿಯಲ್ಲಿ ಹೇಳಿರುವಂತಲ್ಲದೆ ಹೇಗೋ ಮಾಡಿಸಿದೆನು. ಅವುಗಳ ಅಳತೆಯನ್ನು ಆಕಾರವನ್ನು ಮಾತ್ರವೇ ನಾನು ಗಮನಿಸಿದೆನು. ಆ ಕರ್ಮದ ದೋಷದಿಂದ
ರಾಕ್ಷಸ ಜನ್ಮವನ್ನು ಪಡೆದಿದ್ದೇನೆ. ನಿನ್ನ ಗೀತದ ಫಲವನ್ನು ಕೊಟ್ಟು ನನ್ನನ್ನು ಈ ಜನ್ಮದಿಂದ ನೀನು ದಾಟಿಸಬೇಕು. ವಿಷ್ಣು ಗೀತದಿಂದ ಅಧಮನಾದ ನನ್ನನ್ನು ಪಾಪದಿಂದ ಬೇಗನೆ ಬಿಡಿಸು. ತೀಕ್ಷ್ಣ ವ್ರತಿಯಾದ ಪಂಚಮನು ಬ್ರಹ್ಮರಾಕ್ಷಸನ ಮಾತನ್ನು ಕೇಳಿ ಅವನು ಹೇಳಿದಂತೆಯೇ ಅವಶ್ಯವಾಗಿಯೂ ಆಗಬಹುದು ಎಂದು ಆಗ ರಾಕ್ಷಸನಿಗೆ, ಈ ಸುಸ್ವರವುಳ್ಳ ನನ್ನ ಗೀತದ ಫಲವನ್ನು ಶುದ್ಧವಾದ ಮನಸ್ಸುಳ್ಳವನಾಗಿ ನಾನು ನಿನಗೆ ಕೊಡುತ್ತೇನೆ. ರಾಕ್ಷಸ, ಇದರಿಂದ ನೀನು ಮುಕ್ತನಾಗುವುದಾದರೆ ವಿಷ್ಣು ಸನ್ನಿಧಿಯಲ್ಲಿ ಗೀತಮಾಲೆಯನ್ನೇ ಹಾಡುವವನು ಕಷ್ಟಗಳನ್ನೆಲ್ಲ ದಾಟಿಸುವನು ಎಂದು ಹೇಳಿ ಗೀತ ಫಲವನ್ನು ಕೊಟ್ಟನು. ಭದ್ರೆ, ಹಾಗೆ ಆ ಪಂಚಮನಿಂದ ಆಗ ರಾಕ್ಷಸನು ಆ ಫಲವನ್ನು ಪಡೆದು ಶರತ್ಕಾಲದ ಚಂದ್ರನಂತೆ ಬಹು ಸ್ವಚ್ಛನಾದನು. ಸುಂದರಿ, ನನ್ನನ್ನೇ ಗಾನ ಮಾಡುವ ಆ ಪಂಚಮನು ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿ ಬ್ರಹ್ಮತ್ವವನ್ನು ಪಡೆದನು. ಉತ್ತಮವಾದ ಮನಸ್ಸುಳ್ಳವಳೇ ದೇವಿ, ಲೋಕದಲ್ಲಿ ಜಾಗರಣೆ ಮಾಡಿ ನನಗಾಗಿ ಗಾನ ಮಾಡುವವನು ಪಂಚಮನು ಬ್ರಹ್ಮರಾಕ್ಷಸನು ಪಡೆದ ಗೀತ ಫಲವನ್ನು ಪಡೆಯುವನು. ಸುಂದರಿ, ಕಾರ್ತೀಕ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಗಾನದಿಂದ ನನ್ನನ್ನು ಭಜಿಸುವವನು ಸರ್ವ ಸಂಗವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಜಾಗರಣೆಯಿಂದ ನನ್ನ ವಿಷಯದ ಗೀತಗಳನ್ನು ಯಾವಾಗಲೂ ಹಾಡುವವನು ಸರ್ವ ಸಂಗವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ದೇವಿ, ಯಾರ ಅಥವಾ ಯಾವ ಗಾನದ ಶಬ್ದದಿಂದ ಸಂಸಾರ ಸಾಗರವನ್ನು ದಾಟಬಹುದೋ ಅವನ ಅಥವಾ ಆ ಗಾನದ ಈ ಮಹಾಫಲವನ್ನು ನಿನಗೆ ಹೇಳಿದ್ದೇನೆ. ವಸುಂಧರೆ, ನನ್ನ ಸೌಕರ ಕ್ಷೇತ್ರದಲ್ಲಿ ವಾದ್ಯವನ್ನು ಬಾಜಿಸುವುದರಿಂದ ಮನುಷ್ಯನು ತಾನು ದೇವತೆಗಳಿಗೆ ಸಮಾನತೆಯನ್ನು ಹೇಗೆ ಪಡೆಯುವನೆಂಬುದನ್ನು ಹೇಳುತ್ತೇನೆ. ಶಂಪಾತಾಳವನ್ನು ಮಾತ್ರವೇ ಆಗಲಿ, ಹಲವು ಬಗೆಯ ವಾದ್ಯಗಳನ್ನು ಜತೆಯಲ್ಲಿಯೇ ಆಗಲಿ ಬಾಜಿಸುವುದರಿಂದ 9900 ವರ್ಷಕಾಲ ಕುಬೇರನ ಮನೆಗೆ ಹೋಗಿ ಅಲ್ಲಿ ಬೇಕಾದ ಹಾಗೆ ಸಂತೋಷದಿಂದ ಇರುವನು. ಬಳಿಕ ಆ ಕೈಲಾಸದಿಂದ ಹೊರಟು ವಿಮಾನದಲ್ಲಿ ಸಂಚರಿಸುವವನಾಗಿ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಯಾವುದರಿಂದ ಸಂಸಾರದ ಕಟ್ಟನ್ನು ಹರಿದು ಮನುಷ್ಯನು ಹೊರಟು ಹೋಗುವನೋ ಆ ನರ್ತನವನ್ನು ಮಾಡುವವನ ವಿಚಾರವನ್ನು ಹೇಳುತ್ತೇನೆ. ಸುಂದರಿ, ನನ್ನ ಸೌಕರ ಕ್ಷೇತ್ರದಲ್ಲಿ ನನ್ನ ಸಂತೋಷಕ್ಕಾಗಿ ನರ್ತನ ಮಾಡುವ ನನ್ನ ಕರ್ಮಾಸಕ್ತನು 33,000 ವರ್ಷಕಾಲ ಪುಷ್ಕರ ದ್ವೀಪದಲ್ಲಿದ್ದು ವಿಮಾನ ಸಂಚಾರಿಯಾಗುವನು. ರೂಪವಂತನು, ಗುಣವಂತನು, ಶೂರನು, ಸುಶೀಲನು, ಸನ್ಮಾರ್ಗಗಾಮಿಯು, ನನ್ನ ಭಕ್ತನೂ ಆಗಿ ಸಂಸಾರದಿಂದ ಮುಕ್ತನಾಗುವನು. ನಿತ್ಯವೂ ಗೀತ ವಾದ್ಯಗಳೊಡನೆ ನರ್ತನ ಮಾಡುತ್ತಾ ನನ್ನ ಕ್ಷೇತ್ರದಲ್ಲಿ ಜಾಗರಣೆ ಮಾಡುವವನು ಜಂಬೂದ್ವೀಪದಲ್ಲಿ ಚಕ್ರವರ್ತಿಯಾಗಿ ಸರ್ವ ಸಂಪದ್ಗುಣಾದಿಗಳಿಂದ ಕೂಡಿದವನು, ನನ್ನ ಭಕ್ತನೂ ಕರ್ಮನಿರತನೂ ಆಗುವನು. ಭೂಮಿ, ನನ್ನ ಕರ್ಮನಿರತನಾದ ಯಾರು ನನಗೆ ಅರ್ಪಿಸಬಹುದಾದ ಹೂಗಳನ್ನು ಹೂಮಾಲೆಗಳನ್ನು ತಂದು ನನ್ನ ತಲೆಯಲ್ಲಿ ಧರಿಸುವನೋ ಅವನು ಅರ್ಪಿಸುವ ಹೂಗಳೆಷ್ಟೋ ಅಷ್ಟು ಸತ್ಕರ್ಮಗಳನ್ನು ಮಾಡಿ ನನ್ನ ಲೋಕವನ್ನು ಸೇರುವನು. ದೇವಿ,
ನನ್ನ ಭಕ್ತರ ಸುಖಾರ್ಥವಾಗಿ ಮಹಾ ತೇಜಸ್ವಿಗಳೂ ಬಲಶಾಲಿಗಳೂ ಆದ ಭಕ್ತರು ಸೌಕರ ಕ್ಷೇತ್ರದಲ್ಲಿ ಆಚರಿಸುವ ನನ್ನ ಕೀರ್ತನೆ, ಜಾಗರಣೆ, ನರ್ತನ ಮೊದಲಾದ ಸರ್ವ ಸಂಸಾರ ವಿಮೋಚಕವಾದ ಈ ಕಾರ್ಯಗಳನ್ನು ನಿನಗೆ ಹೇಳಿದೆನು. ಭೂಮಿ, ಬೆಳಗ್ಗೆ ಎದ್ದು ಇದನ್ನು ಹೇಳುವ ಮನುಷ್ಯನು ತನ್ನ ವಂಶದ ಹಿಂದಿನ 10 ತಲೆಯವರನ್ನೂ ಮುಂದಿನ 10 ತಲೆಯವರನ್ನೂ ಸಂಸಾರ ಸಾಗರದಿಂದ ದಾಟಿಸುವನು. ಮೂರ್ಖರ ಮಧ್ಯದಲ್ಲಿಯೂ ಪಿಶುನರ ಮುಂದೆಯೂ ಈ ವಿಚಾರವನ್ನು ಓದಬಾರದು ಅಥವಾ ಹೇಳಬಾರದು. ನಂಬಿಕೆ ಇಲ್ಲದವನಿಗೂ ಕೂಲಿಯನ್ನು ತೆಗೆದುಕೊಂಡು ದೇವರ ಪೂಜೆಯನ್ನು ಮಾಡುವವನಿಗೂ ಓದಿ ಹೇಳಬಾರದು. ಮುಕ್ತಿಯಲ್ಲಿ ಆಸಕ್ತರಾದ ಭಾಗವತರ ಮಧ್ಯದಲ್ಲಿ ಓದಿ ಹೇಳಬೇಕು. ಶುಭ ಸಿದ್ಧಿಯನ್ನು ಬಯಸುವವನು ಮಂಗಳವೂ ನನಗೆ ಪ್ರಿಯವೂ ಧರ್ಮಗಳಲ್ಲಿ ಪರಮಧರ್ಮವೂ ಕ್ರಿಯೆಗಳಲ್ಲಿ ಉತ್ತಮ ಕ್ರಿಯೆಯೂ ಆದ ಇದನ್ನು ಅಥವಾ ಈ ಅಧ್ಯಾಯವನ್ನು ಎಂದಿಗೂ ಶಾಸ್ತ್ರವನ್ನು ದೂಷಿಸುವವನ ಎದುರಿಗೆ ಓದಬಾರದು. ಪರಮಸಿದ್ಧಿಯನ್ನು ಬಯಸಿ ಇದನ್ನು ಓದುವವನು ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ಸೌಕರೆ ಚಂಡಾಲ ಬ್ರಹ್ಮರಾಕ್ಷಸ ಸಂವಾದಃ ಸೌಕರ ಮಾಹಾತ್ಮ್ಯಂ ನಾಮ 1940 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 140ನೇ ಅಧ್ಯಾಯವಾದ ಗೋಕಾಮುಖ ಕ್ಷೇತ್ರ ಮಹಿಮೆ, ಕೋಕಾಮಂಡಲದ ವಿಷ್ಣುಧಾರ, ವಿಷ್ಣುಪದ, ಸೋಮ, ತುಂಗಕೂಟ, ಅನಿತ್ಯಾಶ್ರಮ, ಅಗ್ನಿಸರೋವರ, ಬ್ರಹ್ಮಸರೋವರ, ಧೇನುವಟ, ಧರ್ಮೋದ್ಭವ, ಕೋಟಿವಟ, ಪಾಪ ಪ್ರಮೋಚನ, ಯಮಾವ್ಯಸನಕ, ಮಾತಂಗ, ವಜ್ರಭವ, ಶಕ್ರರುದ್ರ, ದಂಷ್ಟ್ರಾಕುರ, ವಿಷ್ಣು ಸರ್ವಕಾಮಿಕಾದಿ ತೀರ್ಥಪ್ರಭಾವದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.